ಹಾಯ್ ಇವಳು ಹೋದ್ವರೆನೇ ನಾವು ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹೋಗ್ಲಿಕ್ಕಾಗಿರಲಿಲ್ಲ. ಸರಿ ಇವತ್ತು ಹೋಗಿ ಬಂದುಬಿಡೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ಫ್ರೂಟ್ಸ್ ಕೂಡ ಕಟ್ ಮಾಡಿಟ್ಕೊಂಡೆ. ಸಾಮಾನ್ಯವಾಗಿ ಆ್ಯಪಲ್ನ ಕಟ್ ಮಾಡಿದ ತಕ್ಷಣ ಕಪ್ಪಾಗ್ಬಿಡುತ್ತಲ್ವ, ಹಂಗಾಗಬಾರ್ದು ಅಂತ ಅಂದರೆ ಸ್ವಲ್ಪ ಉಪ್ಪು ನೀರಲ್ಲಿ ಆ್ಯಪಲ್ನ ನೆನೆಸಿ ಅದಾದಮೇಲೆ ಪ್ಯಾಕ್ ಮಾಡಿಕೊಂಡ್ರೆ ಎಷ್ಟೊತ್ತಾದರೂ ಕೂಡ ಆ್ಯಪಲ್ ಕಪ್ಪಾಗಲ್ಲ. ಹಾಗೆ ಇವತ್ತು ನಾನು ಹೊರಗಡೆ ಹೋಗುವಾಗ ಬರೀ 3 ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವ ಥರ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಮೊದಲು ನಾನು ಫೇಸಸ್ ಕೆನಡಾ ಅವರ ಸಿಲ್ವರ್ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಮ್ಮ ಸ್ಕಿನ್ಗೆ ಹೆಲ್ದಿಯಾಗಿ ಒಂದು ಗ್ಲೋ ಲುಕ್ನ ಕೊಡುತ್ತೆ, ನೀವು ಕೂಡ ನೋಡ್ತಿರ್ಬೋದು. ಇನ್ನು ನೆಕ್ಸ್ಟ್ ಬಂದು ಫೇಸಸ್ ಕೆನಡಾ ಅವರ ಹೈಡ್ರಾ ಮ್ಯಾಟ್ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಸ್ಟ್ರೋಕ್ ಕ್ರೀಮ್ನು ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಹಾಗೆ ಫೌಂಡೇಶನ್ ಆಗಿ ವರ್ಕ್ ಮಾಡುತ್ತೆ, ಜೊತೆಗೆ 10 ಅವರ್ಸ್ ಲಾಂಗ್ ಸ್ಟೇ ಕೂಡ ಇರುತ್ತೆ. ಹಾಗೆ ಸ್ಟ್ರೋಕ್ ಕ್ರೀಮ್ನ ನಾನು ಸ್ವಲ್ಪ ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ನನ್ನ ಲಿಪ್ಸ್ಗೆ ನನ್ನ ಫೇವ್ರೇಟ್ ಆದಂತಹ ಕಾಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ನ ಬಳಸ್ಕೊಳ್ತಾ ಇದ್ದೀನಿ. ಇದು ಬಂದು ತುಂಬಾ ಲೈಟ್ ವೇಟ್ ಆಗಿರುತ್ತೆ, ಹಾಗೆ ಕಿಸ್ ಪ್ರೂಫ್ ಜೊತೆಗೆ ಫುಡ್ ಪ್ರೂಫ್ ಕೂಡ. ಇನ್ನಿವತ್ತು ಸಿಂಪಲ್ ಆಗಿರೋ ಒಂದು ಆರೆಂಜ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೆ, ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ಮತ್ತೆ ವಾಚ್ ಕೂಡ ಹಾಕೊಂಡೆ. ಇವತ್ತಿನ ಮೇಕಪ್ಗೆ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಹೊರಡ್ಲಿಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಪ್ರೋಟೀನ್ ತಿನ್ನೋಣ ಅಂತೇಳಿ ತಿನ್ಕೊಂಡು ಅದಾದಮೇಲೆ ಹೊರಟು. ನೀವು ನೋಡ್ತಿರ್ಬೋದು ಸನ್ಲೈಟ್ಗೆ ನನ್ನ ಸ್ಕಿನ್ ಇಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದರೂ ಕೂಡ ಮೇಕಪ್ ಸ್ವಲ್ಪ ಕೂಡ ಹಾಳಾಗಿರಲಿಲ್ಲ. ಇನ್ನು ಈ ಎಲ್ಲ ಪ್ರಾಡಕ್ಟ್ ನಿಮಗೂ ಕೂಡ ಇಷ್ಟ ಆಗಿದ್ರೆ QR ಕೋಡ್ನ ಕೊಟ್ಟಿರ್ತೀನಿ, ನೀವು ಆ QR ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ಬೈ ಮಾಡಿದ್ರೆ ಇವತ್ತೇ ಡೆಲಿವರಿ ಕೂಡ ಅವೈಲೇಬಲ್ ಇದೆ.